ನಮಸ್ಕಾರ. ಶ್ರೀ ಸಿದ್ಧಾರೂಢ ಪರಬ್ರಹ್ಮಣ್ಯ ನಮಃ. ಸಿದ್ಧಾರೂಢ ಮಠದ ಸಂಪೂರ್ಣ ಚರಿತ್ರೆಯ ಬಗ್ಗೆ ನಮ್ಮ ಕೈಯಲ್ಲಾಗುವ ಸೇವೆಯನ್ನು ನಿರೂಪಿಸಲು ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸಿದ್ಧಾರೂಢ ಮಠಕ್ಕೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೇಗೆ ಒಂದು ನಂಟು ಬೆಳೆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್. ಮೊಟ್ಟ ಮೊದಲು ಸಿದ್ಧಾರೂಢ ಸ್ವಾಮಿಗಳು ಮಹಾತ್ಮರು, ಭಗವಂತನ ಅವತಾರ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಗೋಕರ್ಣದಲ್ಲಿದ್ದ ಗೋವಿಂದ ಭಟ್ರಿಗೂ ಕೂಡ ಈ ವಿಷಯ ತಿಳಿದಿತ್ತು. ಆದರೆ ಅಂದಿನ ಕಾಲದ ಪರಿಸ್ಥಿತಿಯಲ್ಲಿ ಜಾತೀಯತೆ ಬಹಳ ಹೆಚ್ಚಾಗಿದ್ದುದರಿಂದ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅವರು ಪಾರಾಯಣ ಮಾಡಬೇಕಾದ್ರೆ ದಾಸಬೋಧ ಗ್ರಂಥವನ್ನ ದಿನನಿತ್ಯ ಪಾರಾಯಣ ಮಾಡ್ತಿದ್ರು. ಸಮರ್ಥ ರಾಮದಾಸರ ಸಂಪ್ರದಾಯವಾದ್ದರಿಂದ ರಾಮನ ಒಂದು ಆರಾಧ್ಯ ಭಕ್ತರಾಗಿದ್ದರು. ಒಮ್ಮೆ ಏನಾಗುತ್ತೆ, ದಾಸಬೋಧ ಗ್ರಂಥದಲ್ಲಿ ಅವರಿಗೆ ಒಂದು ವಿಷಯದಲ್ಲಿ ಅನುಮಾನ ಬರುತ್ತೆ. ಒಂದು ಕಡೆ ಅನುಮಾನ ಬಂದಲ್ಲಿ ಅದನ್ನು ಕಡೆಗೆ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ತುಳಸಿ ದಳವನ್ನ ಅಲ್ಲಿಟ್ಟು ಮತ್ತೆ ದಿನನಿತ್ಯದ ವ್ಯವಹಾರಕ್ಕೆ ತೊಡಗುತ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ತನ್ನ ವ್ಯವಹಾರದೊಳಗೆ ಕಾರ್ಯದ ತತ್ಪರತೆಯಲ್ಲಿ ಅಂದು ಮುಗಿದು ಹೋಗುತ್ತೆ. ಮಾರನೇ ದಿನ ತನ್ನ ಪುಸ್ತಕವನ್ನ ತೆಗೆದು ಪಾರಾಯಣ ಮಾಡಬೇಕಾದ್ರೆ ನೋಡ್ತಾರೆ, ಅಲ್ಲೊಂದು ಸಣ್ಣದಾದ ಚೀಟಿ ಇರುತ್ತೆ. ನಾನು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢನ ಅವತಾರದಲ್ಲಿದ್ದೇನೆ, ಅಲ್ಲಿ ನೀನು ಬಂದು ನಿನ್ನ ಅನುಮಾನವನ್ನ ಪರಿಹರಿಸಿಕೋ ಅಂತ. ಕಡೆಗದು ಏನೋ ಚೀಟಿ ಇರಬೇಕು, ಅದು ಬೈ ಮಿಸ್ಟೇಕ್ ಬಂದಿದೆ ಅಂತ ಹೇಳಿ ಅದನ್ನ ತೆಗೆದು ಬಿಸಾಡಿ ಪಾರಾಯಣ ಮಾಡ್ತಾರೆ. ಈ ರೀತಿ 3-4 ದಿನಗಳಾದ ನಂತರ ಅವರ ಕನಸಿನಲ್ಲಿ ಶ್ರೀರಾಮಚಂದ್ರ ಸಾಕ್ಷಾತ್ ಪ್ರತ್ಯಕ್ಷ ಕಾಣಿಸಿಕೊಂಡು ಹೇಳ್ತಾರೆ, ನಿನ್ನ ಪಾರಾಯಣ ಗ್ರಂಥದಲ್ಲಿ ಚೀಟಿ ಇಟ್ಟವನು ನಾನೇ ಸಿದ್ಧಾರೂಢನ ಅವತಾರದಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದೇನೆ. ನೀನು ಅಲ್ಲಿಗೆ ಬಂದು ನಿನ್ನ ಅನುಮಾನವನ್ನ ಪರಿಹಾರ ಮಾಡಿಕೋ ಅಂತ ಹೇಳಿ ಕನಸಿನಲ್ಲೇ ಹೇಳ್ತಾರೆ. ಏನೋ ನನ್ನ ಭಾವನೆ ಇರಬೇಕು ಅಂತ ಅದನ್ನು ಅವರು ಅದೇ ರೀತಿ ಉದಾಸೀನ ಮಾಡಿದಾಗ ಮತ್ತೆ ಮತ್ತೆ ಅದೇ ಕನಸು ಅವರಿಗೆ ಕಾಣಲು ಪ್ರಾರಂಭವಾಗುತ್ತೆ. ಇದನ್ನು ಅವರು ತನ್ನ ಹೆಂಡತಿಯಾದ ರಾಧಾಬಾಯಿಯೊಳಗೆ ಹಂಚಿಕೊಂಡಾಗ ಅವರು ಹೇಳ್ತಾರೆ, ನನಗೂ ಇಂದು ಆ ರೀತಿ ಕನಸು ಕಂಡಂಗಾಯಿತು, ನೀವು ಅದನ್ನು ಒಪ್ತೀರೋ ಇಲ್ವೋ ಅಂತ ಹೇಳಿ ತಿಳಿಸ್ಲಿಲ್ಲ. ಹಾಗಾದ್ರೆ ನಾವು ಒಂದು ಕೆಲಸ ಮಾಡೋಣ, ಇಬ್ಬರೂ ಹೋಗಿ ದೂರದಿಂದ ಮಹಾತ್ಮರನ್ನ ಕಂಡು ಅಲ್ಲಿಯ ವಿಷಯಗಳನ್ನ ಅರ್ಥಕೊಂಡು ನಂತರ ಮುಂದೆ ಏನ್ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾರೆ. ಅದರಂತೆ ಅಂದಿನ ದಿನ ಎತ್ತಿನ ಬಂಡಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರನ್ನ ಹುಡುಕುತ್ತಾ ಹಳೆ ಹುಬ್ಬಳ್ಳಿಗೆ ಬರ್ತಾರೆ. ಆ ಏರಿಯಾ, ಆ ಸ್ಥಳ ಅಂದಿನ ಕಾಲದಲ್ಲಿ ಒಂದು ಸ್ಮಶಾನ ಭೂಮಿ ಹಾಗೂ ಸುತ್ತಲೂ ಕೂಡ ಮಾವಿನ ಮರಗಳಿಂದ ಕೂಡಿರುತ್ತದೆ. ಅದು ಸ್ಮಶಾನ ಭೂಮಿ, ಮಾವಿನ ಮರಗಳಿಂದ ಕೂಡಿದ್ದು. ಅಲ್ಲಿ ಒಂದು ಸಣ್ಣದಾದ ಗುಡಿ ಇರುತ್ತೆ. ಇವರು ಆ ಮಾವಿನ ಮರದ ಕೆಳಗೆ ಕುಳಿತು, ಅಲ್ಲಿ ದೀಪಗಳ ವ್ಯವಸ್ಥೆ ಇರುವುದಿಲ್ಲ. ಅಂದಿನ ಕಾಲದಲ್ಲಿ ವಿದ್ಯುತ್ ದೀಪ ಇಲ್ಲದ ಕಾರಣ ಅಲ್ಲಲ್ಲಿ ಕಂದೀಲುಗಳನ್ನ ಹಚ್ಚಿಟ್ಟಿದ್ರು. ಇವರು ತಾವೇನೋ ತಂದಿದ್ದು ಒಂದಿಷ್ಟು ಉಂಡೆ ಅವಲಕ್ಕಿಗಳನ್ನ ಪ್ರಸಾದ ಮಾಡಿ ಇಲ್ಲೇ ಮಲ್ಕೊಳ್ಳೋಣ, ರಾತ್ರಿ ಆಗಿರುವ ಕಾರಣ ನಾವು ಸಿದ್ಧಾರೂಢರನ್ನ ಕಂಡಿಲ್ಲ, ಸಿದ್ಧಾರೂಢರು ನಮ್ಮನ್ನ ಕಂಡಿಲ್ಲ, ಅವರನ್ನು ಗುರುತಿಸುವ ಬಗೆಯೂ ನಮಗೆ ಕಷ್ಟವಾಗತ್ತೆ. ಮುಂಜಾನೆ ಯಾರನ್ನಾದ್ರೂ ವಿಚಾರಿಸಿ ಸಿದ್ಧಾರೂಢರನ್ನ ಕಂಡು ಅವರಿಂದ ವಿಷಯವನ್ನ ತಿಳಿದು ತದನಂತರ ತೀರ್ಮಾನಿಸೋಣ ಅಂತ ಹೇಳಿ ಅಲ್ಲಿ ಕುಳಿತುಕೊಳ್ತಾರೆ. ಇನ್ನೇನು ಅವರು ಆಹಾರ ಇದನ್ನ ಮಾಡಿ ಮಲಗಬೇಕು, ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬರ್ತಾರೆ. ಬಂದವರು ಅವರಿಗೆ ಹೇಳ್ತಾರೆ, ನಿಮ್ಮನ್ನ ಅಲ್ಲಿ ಮಹಾತ್ಮರು ಕರಿತಾ ಇದ್ದಾರೆ, ಅಜ್ಜ ಅವ್ರು ಕರಿತಾ ಇದ್ದಾರೆ, ಒಳಗೆ ಬರ್ಬೇಕಂತೆ. ಅವ್ರು ಹೇಳ್ತಾರೆ, ಅವಾಗ ಗೋವಿಂದ ಸ್ವಾಮಿಗಳು, ಇಲ್ಲಪ್ಪ, ನಾವು ಸಿದ್ಧಾರೂಢರ ದರ್ಶನಕ್ಕಾಗಿ ಬಂದಿದ್ದೇವೆ, ಅವರ ದರ್ಶನದ ವಿನಃ ನಾವು ಮತ್ತೆಲ್ಲೂ ಹೋಗೋದಿಲ್ಲ. ಈಗ ಕತ್ತಲೆ ಆಯಿತು, ಹಾಗಾಗಿ ಈ ತೋಟದಲ್ಲಿ ಮಾವಿನ ಮರದಲ್ಲಿ ಬುಡದಲ್ಲಿ ಸಂಜೆ ಕಳೆದು ರಾತ್ರಿ ಕಳೆದು ಮುಂಜಾನೆ ಅವರನ್ನ ಕಂಡು ನಾವು ಹೋಗುತ್ತೇವೆ ಅಂತ. ಆಗ ಅವ್ರು ಹೇಳ್ತಾರೆ, ಅವರೇ ಕಳಿಸ್ಕೊಟ್ಟಿದ್ದಾರೆ, ನಿಮ್ಮನ್ನ ಕರೆದುಕೊಂಡು ಬಾ. ಆಗ ಇವ್ರ ಅನುಮಾನದಿಂದ, ಇಲ್ಲಪ್ಪ, ನಾವು ಅವ್ರನ್ನ ಭೇಟಿ ಆಗ್ಬೇಕು, ಈ ಜಾಗ ಏನಾದ್ರೂ ನಿಮಗ್ ಸಂಬಂಧಪಟ್ಟಿದ್ರೆ, ನಾವಿಲ್ಲಿರೋದು ನಿಮಗೆ ತೊಂದರೆ ಆದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತ. ಅಷ್ಟರಲ್ಲಿ ಸಿದ್ಧಾರೂಢರು ಸ್ವತಃ ಬಂದು ಅವರಿಗೆ ತಾವೇ ಹೇಳ್ತಾರೆ, ಸಂತ, ಹೇ ಗೋವಿಂದ,
ನೀನು ದಾಸಬೋಧ ಗ್ರಂಥದಲ್ಲಿ ಅನುಮಾನ ಬಂದ ಕಾರಣ ಅದನ್ನು ವಿಚಾರ ಮಾಡುವ ಸಲುವಾಗಿ ಚಿಂತೆಯಿಂದ ಕೂಡಿದ್ದೆ. ಅದರ ಪರಿಹಾರಾರ್ಥವಾಗಿ ನಾನು ನಿನಗೆ ಪುಸ್ತಕದಲ್ಲಿ ಚೀಟಿ ಇಟ್ಟವನು ನಾನೇ. ನೀನು ಇಲ್ಲಿಗೆ ಬಂದು ನಿನ್ನ ಅನುಮಾನ ಪರಿಹಾರ ಮಾಡ್ಕೋ ಅಂತ. ಇದೇ ರೀತಿ ಕನಸು ಕಂಡು ನೀನು ಅದನ್ನ ಪರಿಹಾರ ಮಾಡಿಕೊಳ್ಳುವ ಉದ್ದೇಶದಿಂದ ನಿನ್ನ ಹೆಂಡತಿಯಾದ ರಾಧೆಯ ಬಳಿಗೂ ಈ ವಿಷಯವನ್ನು ಚಿಂತಿಸಿ ಇಂದು ತೀರ್ಮಾನ ತಗೊಂಡು ಇಲ್ಲಿಗೆ ಬಂದಿದೀಯ. ನಾನೇ ನೀನು ಬಾ, ಮೊದಲು ಒಳಗೆ ಬಂದು, ಬೆಳಗ್ಗೆಯಿಂದ ಹಸಿದಿರುವಿರಿ ನೀವಿಬ್ಬರು, ಒಳಗೆ ಬಂದು ಪ್ರಸಾದ ಸ್ವೀಕರಿಸಿ ಮುಂಜಾನೆ ನಿಮ್ಮ ಅನುಮಾನವನ್ನ ಪರಿಹರಿಸಿಕೊಳ್ಳಿ. ತದನಂತರ ನಿಮಗೆ ಏನು ವಿಚಾರ ಬರುತ್ತದೆಯೋ, ನಿಮಗೆ ಏನು ಮನಸ್ಸಿಗೆ ಅನಿಸುತ್ತದೆಯೋ ಅದರಂತೆ ನಡೆದುಕೊಳ್ಳಿ ಅಂತ ಹೇಳ್ತಾರೆ. ಇವರಿಗೆ ಆಶ್ಚರ್ಯವಾಗುತ್ತೆ. ಇವರು ನೋಡಿರೋದು ಮೊದಲನೇ ಬಾರಿ, ಅವರು ನೋಡ್ತಾ ಇರೋದು ಮೊದಲನೇ ಬಾರಿ. ನನ್ನ ಹೆಸರು, ನನ್ನ ಊರು, ನಾನು ಹಸಿದಿರೋದು, ನನ್ನ ಪುಸ್ತಕದಲ್ಲಿರುವ ಅನುಮಾನ ಇದೆಲ್ಲ ಇವ್ರಿಗೆ ಹೇಗೆ ತಿಳಿತು ಅಂತ. ಆದ್ರೆ ಕತ್ತಲೆಯಾದುದರಿಂದ ಆ ಸಮಯದಲ್ಲಿ ಹೆಚ್ಚು ಮಾತಾಡಕ್ಕೆ ಅವಕಾಶವಾಗದೆ ಅವರಿಗೆ ಸ್ವಲ್ಪ ಅವರ ವಿಷಯದ ಬಗ್ಗೆ ಸ್ವಲ್ಪ ಸಮಾಧಾನವಾಗಿ ಗುರುಗಳನ್ನ ಹಿಂಬಾಲಿಸಿ ಮಠಕ್ಕೆ ಹೋಗ್ತಾರೆ. ಆವಾಗ ಮಠ ಇಂದಿನಂತೆ ಇರೋದಿಲ್ಲ, ಬಹಳ ಸಣ್ಣದಾಗಿದೆ. ಒಳಗಡೆ ಹೋಗಿ ಅವರ ಕೊಟ್ಟ ಪ್ರಸಾದ ಅವಲಕ್ಕಿಯನ್ನ ತೆಗೆದುಕೊಂಡು ಅದನ್ನು ಶುದ್ಧ ಮಾಡಿ ಇವರು ಪ್ರಸಾದ ಮಾಡಿಕೊಂಡು ಮಲಗುತ್ತಾರೆ. ಮಾರನೆಯ ದಿನ ಇವರ ಅನುಮಾನಗಳ ಬಗ್ಗೆ ಸಿದ್ಧಾರ್ಥ ಸ್ವತಃ ಅವರನ್ನು ಕರೆಸಿ ಅವರಿಗೆ ಬಂದ ಒಂದೊಂದು ವಿಷಯವನ್ನು ತಿಳಿಸಿ ಹೇಳ್ತಾರೆ. ಇದಾದ ನಂತರ ಅವರ ಮನಸ್ಸಿಗೆ ಸ್ವಲ್ಪ 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 ಖಾತ್ರಿ ಆಗುತ್ತಾ ಹೋಗುತ್ತೆ. ತದನಂತರ ಆಶೀರ್ವಾದವನ್ನು ಪಡೆದುಕೊಂಡು ಮರಳಿ ಮತ್ತೆ ಗೋಕರ್ಣಕ್ಕೆ ಹೋಗುತ್ತಾರೆ. ಅಲ್ಲಿ ತದನಂತರ ಪದೇ ಪದೇ ಬರುವುದು ಹೋಗುವುದು ಬರುವುದು ಹೋಗುವುದು ಹೀಗಾಗಿ ಮುಂದುವರಿಯುತ್ತೆ. ಇದಾದ ನಂತರ ಅವರು ಹುಬ್ಬಳ್ಳಿಗೆ ಬಂದು ಹೆಚ್ಚೆಚ್ಚು ದಿನಗಳ ಕಾಲ ಆವಾಗ ಕೃಷ್ಣಾಪುರ ಓಣಿಯಲ್ಲಿ ಇರುವ ಈಶ್ವರನ ಗುಡಿಯ ಬಳಿಯಲ್ಲಿ ಸಮರ್ಥ ರಾಮದಾಸರ ಬ್ರಾಹ್ಮಣರ ಒಂದು ಗುಂಪಿರುತ್ತೆ. ತಮ್ಮಣ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಸಿದ್ಧಾರೂಢರು ಎಲ್ಲರನ್ನೂ ಕೂಡ ಬ್ರಾಹ್ಮಣರನ್ನ ಅಲ್ಲಿ ಕಳಿಸ್ತಿರ್ತಾರೆ, ಇವರನ್ನೂ ಅಲ್ಲಿಗೆ ಕಳಿಸಿರುತ್ತಾರೆ. ಹಾಗಾಗಿ ಅಲ್ಲಿ ಅವರು ಉಳಿದುಕೊಂಡು ಅಲ್ಲಿಂದ ಮಠಕ್ಕೆ ಬಂದು ಹೋಗಿ ಈ ವಿಶ್ವಾಸ ಬೆಳೆದು ತದನಂತರ ಅವರು ಮಠದಲ್ಲಿ ಸೇವೆಯನ್ನು ಸೇರಿಸಿಕೊಳ್ಳುತ್ತಾ ಸಲ್ಲಿಸುತ್ತಾ ನಿರಂತರವಾಗಿ ಇರುವ ವ್ಯವಸ್ಥೆಯನ್ನು ಮಾಡ್ಕೋತಾರೆ. ತದನಂತರ ಸಿದ್ಧಾರೂಢ ಮಠದಲ್ಲಿ ಬ್ರಾಹ್ಮಣರ ಒಂದು ದಾಸೋಹ ಮಂದಿರ ಅಂತ ಸ್ಥಾಪನೆಯಾದ ಮೇಲೆ ಎಲ್ಲ ಬ್ರಾಹ್ಮಣರು ಒಬ್ಬೊಬ್ಬರಾಗಿ ಅಲ್ಲಿಗೆ ಅವರನ್ನ ಬರಲು ಅನುವಾಗುತ್ತಾರೆ. ಆ ಸಮಯದಲ್ಲಿ ಇವರು ಕೂಡ ಆ ಗುಂಪಿನೊಂದಿಗೆ ಬ್ರಾಹ್ಮಣರ ದಾಸೋಹಕ್ಕೆ ಬಂದು ನೆಲೆಸುತ್ತಾರೆ. ಅಲ್ಲಿಂದ ಅವರ ಮುಂದಿನ ಪೀಳಿಗೆಯಾದ ಅವುಬಾಯಿಯವರು, ಶಿವಾನಂದ ಸ್ವಾಮಿಯವರು, ಭಾಸ್ಕರ ರಾಯರು ಮತ್ತೆ ಕೃಷ್ಣಪ್ಪ ಅವರು ಕೂಡ ಮುಂದುವರಿತಾರೆ. ಅವರ ನಂತರ ಅವರ ಮಕ್ಕಳಾದ ನಾವುಗಳು ಮುಂದುವರಿಯುತ್ತಾ ಬರ್ತಾ ಇದ್ದೇವೆ. ಸಿದ್ಧಾರೂಢ ಸ್ವಾಮಿಯವರ ಹತ್ರ ಸಂತ ಗೋವಿಂದ ಸ್ವಾಮಿಗಳು ಹಾಗೂ ರಾಧಾಬಾಯಿ ಅವರು ಬಂದು ಮೊಟ್ಟ ಮೊದಲ ಬಾರಿಗೆ ಸಂಪರ್ಕಕ್ಕೆ ಬಂದು ಅಲ್ಲಿ ನೆಲೆಸುವಂತವರಾಗ್ತಾರೆ. ಆದರೆ ಅವರು ಊಟ ತಿಂಡಿಗಳೆಲ್ಲವೂ ಕೂಡ ಸ್ವತಂತ್ರವಾಗಿರುತ್ತದೆ. ಮಠದಲ್ಲಿ ಯಾವ ರೀತಿಯಿಂದಲೂ ಪ್ರಸಾದ ತೆಗೆದುಕೊಳ್ಳುತ್ತಿರ್ಲಿಲ್ಲ. ಆಗ ಸಿದ್ಧಾರೂಢರು, ಸಂತ ನೀನು ಸ್ವಾಭಿಮಾನಿ, ನೀನು ಬೇರೆ ಕಡೆಯಿಂದ ಆಹಾರವನ್ನು ಸ್ವೀಕರಿಸೋದಿಲ್ಲ, ಹಾಗಾಗಿ ಇಲ್ಲಿಯ ಮಕ್ಕಳಿಗೆ ಸಂಸ್ಕೃತ ಪಾಠವನ್ನು ಹೇಳಿಕೊಟ್ಟು ನೀನು ಇಲ್ಲಿಂದ ಧಾನ್ಯಗಳನ್ನು ತೆಗೆದುಕೊಂಡು ಸ್ವಯಂ ಪಾಕವನ್ನು ತೆಗೆದುಕೊಂಡು ಅಡಿಗೆ ಮಾಡಿಕೋ ಅಂತ ಹೇಳ್ತಾರೆ. ತದನಂತರ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಪಾಠದ ಶಾಲೆ ಪ್ರಾರಂಭವಾಗುತ್ತೆ. ಅದಾದ ನಂತರ ಸ್ವಲ್ಪ ಸ್ವಲ್ಪವೇ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡುತ್ತಾ ಮತ್ತೆ ಸಂಜೆಯ ಹೊತ್ತು ಅವರು ದಾಸಬೋಧ ಗ್ರಂಥವನ್ನ ಪಾರಾಯಣ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಅನೇಕ ವೇದಾಂತದ ಆಸಕ್ತರು ಭಕ್ತರು ಕೂಡಿಕೊಂಡು ಅದನ್ನು ಕೇಳುವಂತವರಾಗ್ತಾರೆ. ಆ ಸಮಯದಲ್ಲಿ ರಾಧಾಬಾಯಿಯವರು ಕೂಡ ಅವರ ಜೊತೆಯಲ್ಲೇ ಇದ್ದು ಇಬ್ಬರೂ ಕೂಡ ದಂಪತಿಗಳು ಸದ್ಗುರುನ ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಆಗ ಇವರು ರಾಧಾಬಾಯಿಯವರು ಮತ್ತು ಗೋವಿಂದ ಸ್ವಾಮಿ ಅವರಿಗೆ ವಿದ್ಯಾಭ್ಯಾಸದ ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ದಾಸಬೋಧ ಗ್ರಂಥದ ಸಮಾಪ್ತಿಯ ನಂತರ ಭಕ್ತರು ದಂಪತಿ ಪೂಜೆಗಳನ್ನ ಮಾಡಿದ್ದು ಮತ್ತು ಇಲ್ಲಿ ಗೋವಿಂದ ಸ್ವಾಮಿಗಳು ಮೊಟ್ಟ ಮೊದಲ ಬಾರಿಗೆ ಸದ್ಗುರುನ ಸನ್ನಿಧಾನಕ್ಕೆ ಬಂದಂತಹ ಮೊದಲನೆಯ ತಲೆಮಾರು. ಅದನಂತರ ಅವರ
ಅಂತಂದ್ರೆ ಅಕ್ಕನ ಮಗಳು ಆವುಬಾಯಿ ಮತ್ತೆ ಭಾಸ್ಕರ ರಾಯರು ಅವರುಗಳನ್ನ ಅವರು ಕರೆದುಕೊಂಡು ಬರ್ತಾರೆ. ಅವರ ಜೀವನದಲ್ಲೂ ಒಂದು ಅಘಟಿತವಾದ ಘಟನೆ ನಡೆಯುತ್ತದೆ. ಆವುಬಾಯಿಯವರು ಸಣ್ಣ ವಯಸ್ಸಿನಲ್ಲೇ ಲಗ್ನವಾಗಿ ಅವರಿಗೆ ಲಗ್ನದ ಒಂದು ಯೋಗವಿಲ್ಲದೆ ಗಂಡನು ಮದುವೆಯ ಮೊದಲೇ ತೀರಿಕೊಳ್ಳುತ್ತಾನೆ. ನಿಶ್ಚಯವಾದ ಬಳಿಕ ತೀರಿಕೊಂಡ ನಂತರ ಅಂದಿನ ಬ್ರಾಹ್ಮಣ ಪದ್ಧತಿಯ ಪ್ರಕಾರ ತಲೆ ಕೂದಲುಗಳನ್ನ ಬೋಳಿಸಿ ಅವರಿಗೆ ಕೆಂಪು ಸೀರೆಯನ್ನು ಉಡಿಸಿ ವಿಧವೆಯ ಒಂದು ವೇಷಭೂಷಣಗಳನ್ನ ಮಾಡಬೇಕು ಅಂತ ಆಗಿರುತ್ತೆ. ಅವರು ಸಣ್ಣ ವಯಸ್ಕರಾದ್ದರಿಂದ 6 ವರ್ಷದಲ್ಲಿ 6-7 ವರ್ಷದಲ್ಲಿ ಈ ಘಟನೆ ನಡೆದ ಪ್ರಕಾರ ಅವರಿಗೆ ಆ ರೀತಿ ಕೆಂಪು ಸೀರೆಯನ್ನು ಉಡಿಸಿ ತಲೆ ಕೂದಲನ್ನು ಬೋಳಿಸುವಾಗ ಆ ಮಗು ಅಳಲು ಪ್ರಾರಂಭಿಸುತ್ತದೆ. ಇತರರಿಗೆಲ್ರಿಗೂ ಕೂಡ ನೀವು ಜಡೆಯನ್ನು ಹಾಕಿ ಹೂವನ್ನು ಬಿಡಿಸ್ತೀರಾ, ಬೇಕಾದಂಗ ಆಡಲು ಬಿಡ್ತೀರಾ, ನನಗೆ ಯಾಕೆ ಈ ವಿಚಿತ್ರ ಹಿಂಸೆ ಅಂತ ಆ ಮಗುವಿಗೆ ಅವರ ತಾಯಿ ಹೇಳಿ ಸಮಾಧಾನ ಪಡಿಸುವುದೂ ಕಷ್ಟವಾಗುತ್ತೆ. ಮಗುವಿಗೆ ಅರ್ಥ ಮಾಡಿಕೊಳ್ಳುವ ವಿಷಯವೂ ಅದು ಆಗಿರೋದಿಲ್ಲ. ಆ ವಯಸ್ಸು ಬಹಳ ಸಣ್ಣದಾಗಿರೋದ್ರಿಂದ ಕೊನೆಗೆ ವಿಧಿ ಇಲ್ಲದೆ ಅವರದೇ ಸೋದರ ಮಾವ ಅಂತಂದ್ರೆ ಸಂತ ಗೋವಿಂದರ ಸ್ವಾಮಿ ಅವರ ಬಳಿಗೆ ಈ ದುಃಖವನ್ನ ತೆಗೆದುಕೊಂಡು ಹೋಗ್ತಾರೆ. ಆಗ ಅವರು ಹೇಳ್ತಾರೆ, ನಾನು ಇದೇ ಕಷ್ಟವನ್ನ ಅನುಭವಿಸಿದ್ದೇನೆ, ಆ ಮಗು ನನ್ನ ಹತ್ರನೇ ಇರ್ಲಿ, ನನಗೇನು ಬೇರೆ ಅಲ್ಲ, ನನ್ನ ಅಕ್ಕನ ಮಗಳೇ ಸಂತ ಗೋವಿಂದ ಸ್ವಾಮಿ ಅವರ ಅಕ್ಕ ವಿಮಲಾಬಾಯಿ ಅವರ ಮಗಳು ಸಂತ ಆವುಬಾಯಿ ಅವರು, ಅವಳು ನನ್ನ ಜೊತೆಯಲ್ಲೇ ಇರ್ಲಿ, ನಾನು ಅವಳನ್ನ ಮಗಳ ರೂಪದಲ್ಲಿ ಸಾಕಿಕೊಳ್ಳುತ್ತೇನೆ ಎಂದು ತಿಳಿಸುತ್ತಾರೆ. ಅದಾದ ನಂತರ ಅವರನ್ನೆಲ್ಲ ಕರೆದುಕೊಂಡು ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢರು ಆ ವಿಷಯವನ್ನ ಕುಲಂಕುಷವಾಗಿ ತಿಳಿದುಕೊಳ್ಳುತ್ತಾರೆ. ಈ ವಿಷಯ ಸಂಪೂರ್ಣವು ತಿಳಿದ ನಂತರ ಸಿದ್ಧಾರೂಢರು ಹೇಳ್ತಾರೆ, ಅಪ್ಪ, ತಲೆ ಕೂದಲು ಬೋಳಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ, ಅದು ಮತ್ತೆ ಮತ್ತೆ ಚಿಗುರುತ್ತದೆ. ಮನಸ್ಸನ್ನ ಬೋಳಿಸಬೇಕು. ಮನಸ್ಸನ್ನ ಬೋಳಿಸೋದ್ರಿಂದ ಕಾಮಾದಿಗಳು ಚಿಗುರೋದಿಲ್ಲ, ಅದರ ಸಂಕೇತ. ಅದು ಆ ಮಗು ಸಂಸಾರ ಮಾಡಲು ಬಂದಿಲ್ಲ, ಅದು ತನ್ನ ಆಧ್ಯಾತ್ಮಿಕ ವಿಷಯವನ್ನು ಮುಂದುವರಿಸಿಕೊಂಡು ಹೋಗಲು ಬಂದಿರುವುದರಿಂದ ಅದು ಯಾವುದೇ ರೀತಿಯ ಸಂಸಾರದಲ್ಲಿ ಸಿಲುಕುವುದಿಲ್ಲ. ಅದನ್ನು ಇಲ್ಲಿಯೇ ಇರಲು ಬಿಟ್ಟು ಬಿಡಿ, ನೀವೇ ಇಲ್ಲಿ ಅದನ್ನ ಬೆಳೆಸಿಕೊಂಡು ಹೋಗಿ ಎಂದು ತಿಳಿಸುತ್ತಾರೆ. ಅದರ ಪ್ರಕಾರ ಸಂತ ಆವುಬಾಯಿಯವರು ಸಂತ ಗೋವಿಂದ ಸ್ವಾಮಿ ಅವರ ಜೊತೆಯಲ್ಲಿ ಸಿದ್ಧಾರೂಢರ ಅಂತಿಮ ಕ್ಷಣದವರೆಗೂ ಕೂಡ ಬೆಂಗಳೂರಿಗೆ ಹೋಗಿ ಬಂದು ಸಂಪೂರ್ಣವಾಗಿ ಸಿದ್ಧಾಶ್ರಮದಲ್ಲೇ ಇದ್ದು ಅಲ್ಲಿನ ವಿಷಯಗಳನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಸದ್ಗುರುವಿನ ಜೊತೆಯಲ್ಲಿ ಒಡನಾಟ ಮಾಡುತ್ತಾ ಸದ್ಗುರುವಿನ ಸೇವೆಯಲ್ಲಿ ತಮ್ಮ ಜೀವನವನ್ನ ಸವಿಸುತ್ತಾರೆ. ಇವರೇ ಸಂತ ಆವುಬಾಯಿಯವರು. ಅವರು ಸದ್ಗುರುವಿನ ಸನ್ನಿಧಾನದಲ್ಲಿ ಬೆಳೆದು ಬಂದು ಸದ್ಗುರುವಿನ ಕಾರ್ಯಗಳಲ್ಲಿ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನವಿಡೀ ಸದ್ಗುರುವಿನ ಸನ್ನಿಧಾನದಲ್ಲಿ ಕಳೆಯಲು ನಿರ್ಧರಿಸುತ್ತಾರೆ. ಅದೇ ಸಮಯದಲ್ಲಿ ಅವರ ಅಣ್ಣನಾದ ಭಾಸ್ಕರ ರಾಯರು ಅಕಸ್ಮಾತ್ತಾಗಿ ತೀರಿಕೊಳ್ಳುತ್ತಾರೆ. ಅವರ ಒಬ್ಬನೇ ಮಗನಾದ ಸದಾಶಿವರಾವ್ ಅಥವಾ ಶಿವಾನಂದ ಸ್ವಾಮಿ ಅವರು ಬಹಳ ಚೇಷ್ಟೆಯಿಂದ ಇಡೀ ಊರಿನಲ್ಲಿ ಎಲ್ಲಾ ಮಕ್ಕಳ ಜೊತೆಯಲ್ಲಿ ಸೇರಿಕೊಂಡು ದಾಂಧಲೆಯನ್ನು ಮಾಡುತ್ತಿದ್ದುದು ಕೇಳಿ ಅಂದಿನ ಕಾಲದ ಊರಿನ ಹಿರಿಯರಾದ ಭೀಮಾಬಾಯಿ ಎನ್ನುವರು ಆವುಬಾಯಿಯನ್ನು ಕರೆಸಿ, ನಿನ್ನ ಅಣ್ಣನ ಮಗನನ್ನ ನೀನು ಕರೆದುಕೊಂಡು ಹೋಗು, ಇಲ್ಲ ಅಂದ್ರೆ ಅವನು ಹಾಳಾಗಿ ಬಿಡುತ್ತಾನೆ, ಅದು ನಿಮ್ಮ ವಂಶಕ್ಕೆ ಇರುವ ಒಂದೇ ಒಂದು ಗಂಡು ಕುಡಿ, ಅವನನ್ನ ಕರೆದುಕೊಂಡು ಹೋಗಿ ಸುಧಾರಿಸು ಎಂದು ತಿಳಿಸಿ ಅವನನ್ನ ಜೊತೆಯಲ್ಲಿ ಕಳಿಸಿಕೊಡುತ್ತಾರೆ. ಅವನನ್ನು ಹುಬ್ಬಳ್ಳಿಗೆ ಕರೆದುಕೊಂಡು ಬಂದಾಗ ಅವರು ಸಿದ್ಧಾರೂಢರು ಆ ಮಗುವು ಕೂಡ ಬಹಳ ಮುಂದುವರಿಯುತ್ತದೆ, ಇವನಿಂದ ಭಗವಂತನ ಅನೇಕ ಕೆಲಸಗಳು ಆಗೋದಿದೆ, ಈ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗೋದೂ ಇಲ್ಲ, ಅವನಿಗೆ ಯಾವ ಅಪಾಯವೂ ಉಂಟಾಗೋದಿಲ್ಲ, ಅವನನ್ನು ನೀನು ಸಾಕಿ ಬೆಳೆಸು ಅಂತ ಹೇಳಿ ಅವರನ್ನ ಅವರ ಸುಪರ್ದಿಗೆ ವಹಿಸುತ್ತಾರೆ. ತದನಂತರ ಆವುಬಾಯಿ ಅವರು ಆ ಮಗುವನ್ನ ಸಾಕಿ ಮುಂದುವರಿಸಿ ಅವರೇ ಮುಂದೆ ಮತ್ತೆ ಶ್ರೀ ಗುರುನಾಥಾರೂಢರ ದೇವಸ್ಥಾನವನ್ನ ಮಂದಿರವನ್ನ ಕಟ್ಟಿಸ್ತಾರೆ. ಅವರೇ ಈ ಸಂತ ಶಿವಾನಂದ ಸ್ವಾಮಿಗಳು, ನಮ್ಮ ಪೂಜ್ಯ ಪಿತಾಮಹರೂ ಹೌದು, ನಮ್ಮ ತಂದೆಯವರು. ಸಿದ್ಧಾರೂಢರ ಸನ್ನಿಧಾನದಲ್ಲಿ ಸಂತ ಆವುಬಾಯಿ ಅವರು, ಸಂತ ಗೋವಿಂದ ಸ್ವಾಮಿಗಳು, ಸಂತ ರಾಧಾಬಾಯಿಯವರು ಇದೇ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಇರುವ ಸಂದರ್ಭದಲ್ಲಿ ಬೆಂಗಳೂರಿಂದ ಕೆಲವು ಭಕ್ತರು ಬಂದು ನಿಮ್ಮಲ್ಲಿಯ ಒಬ್ಬ ವ್ಯಕ್ತಿಯನ್ನು ನಿಮ್ಮ
ಧರ್ಮ ಪ್ರಚಾರದ ಕಾರ್ಯಕ್ಕಾಗಿ ಕಳುಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ಧಾರ್ಥರು ಸಂತ ಗೋವಿಂದ ಸ್ವಾಮಿಗಳನ್ನ ಕರೆದು, ಅಪ್ಪ ನೀನು ಬೆಂಗಳೂರಿಗೆ ಹೋಗು, ಬೆಂಗಳೂರಿಗೆ ಹೋಗಿ ಅಲ್ಲಿ ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ವಿಚಾರಗಳನ್ನ, ಅಧ್ಯಾತ್ಮವನ್ನ, ಪ್ರವಚನವನ್ನ ಮಾಡುತ್ತಾ ಧರ್ಮದ ಕಡೆಗೆ ಭಕ್ತರನ್ನ ಒಲಿಸುವಂತವನಾಗು ಅಂತ ತಿಳಿಸ್ತಾರೆ. ನಮ್ಮ ಅಜ್ಜ ಒಪ್ಕೋತಾರೆ, ನಮ್ಮ ಅಜ್ಜಿ ಒಪ್ಪಲ್ಲ. ಇಷ್ಟು ಜನರ ಭಕ್ತರಲ್ಲಿ ನಾನೊಬ್ಳೆ ನಿನಗೆ ಭಾರ ಆದ್ನ, ನಾನು ಹೋಗಲ್ಲ, ನನಗೆ ಏನ್ ಪಾಪ ಬಂದ್ರೂ ಸರಿನೆ, ನಾನು ಊರು ಕೇರಿ ಬಿಟ್ಟು ಬಂದಿದ್ದೀನಿ, ನಿನ್ ಪಾದಕ್ಕೆ ನೀನ್ ನನ್ನನ್ನು ದೂರ ಕಳಿಸ್ತೀಯ ಅಂತ. ನೀನ್ ಹೋಗವ ಅಲ್ಲಿ, ನಾನ್ ಬರ್ತೀನಿ, ನಿಂದೆಲ್ಲ ಬೆಳೆದು ದೊಡ್ಡದಾಗಿ ಎಲ್ಲ ಅಲ್ಲ ಅರಳುತ್ತೆ, ನೀನ್ ಹೋಗು, ನಿಂದೆಲ್ಲ ಸಂಸ್ಕಾರ ಅಲ್ಲಿದೆ. ಆವಾಗ ಇವ್ರು ಯೋಚನೆ ಮಾಡ್ತಾರೆ, ಬೆಂಗಳೂರಿಂದ ಇಲ್ಲಿಗೆ ಬರೋಕ್ ಸುಲಭ ಅಲ್ಲ, ಇವಾಗ ಬಿಡ್ರೆ 1 ನಿಮಿಷ ಆಗತ್ತೆ, ಆಗಿನ ಕಾಲದಲ್ಲಿ ಅದು ಬಹಳ ದೂರ ಇದೆ, ನಾನು ಅಪ್ಪನ ಹತ್ರನೇ ಇರ್ಬೇಕು, ಏನು ಮಾಡ್ಬೇಕು ಅಂತ ಯೋಚನೆ ಮಾಡಿ ಅವ್ರೇನ್ ಮಾಡ್ತಾರೆ, ಸಾವು ಯಾರಿಗೂ ಹೇಳಿ ಕೇಳಿ ಬರಲ್ಲ, ನನ್ನ ಅಂತ್ಯ ಸಂಸ್ಕಾರ ಇವ್ರ ಕೈಯಿಂದ ಮಾಡ್ಬೇಕು ಅಂದ್ರೆ ದೂರ ನನ್ನನ್ನು ಕಳ್ಸಲ್ಲ, ನಾನು ಅಪ್ಪನ ಹತ್ರನೇ ಇರಬಹುದು ಅಂತ ವಿಚಾರ ಮಾಡಿ ಅವ್ರು ಕೇಳ್ತಾರೆ. ಹಾಗಾದ್ರೆ ನನ್ನ ಅಂತ್ಯ ಸಂಸ್ಕಾರ ನಿನ್ ಕೈಯಿಂದ ಆಗ್ಬೇಕು ಅಂತ ಹಂಗ ಕೇಳ್ತಾರೆ. ಆಗ ಸಿದ್ಧಾರೂಢರು, ಇಲ್ಲವಾ ನೀನ್ ಕಾಳಜಿ ಮಾಡ್ಬೇಡ, ನಿನ್ನ ಅಂತ್ಯ ಸಂಸ್ಕಾರವನ್ನ ನಾನೇ ಮಾಡ್ತೇನೆ ಅಂತ ಮಾತು ಕೊಡ್ತಾರೆ. ಆವಾಗ ಇವ್ರು ಬೆಂಗಳೂರಿಗೆ ಹೋಗ್ತಾರೆ. ಹೋಗಿ ಬಂದು ಆಗ್ಬೇಕಾದ್ರೆ ಒಂದು ಸೋಮವಾರದ ದಿವಸ ಹುಬ್ಬಳ್ಳಿಯಲ್ಲಿ ಅವ್ರ ಅಂತ್ಯ ಆಗುತ್ತೆ. ಇವತ್ತು ಅವ್ರ ಅಂತ್ಯ ಅಂತ ಗೋವಿಂದ ಸ್ವಾಮಿಗಳಿಗೆ ಹೇಳಿರ್ತಾರೆ, ಇವತ್ತು ಸಂತಿ ಹೋಗ್ತಾಳೆ ನೋಡು, ಬಹಳ ಎಚ್ಚರಿಕೆ, ಅವಳೊಬ್ಳನ್ನೇ ಬಿಡ್ಬೇಡ ಅಂತ. ಇವ್ರಿಗೆ ಧೈರ್ಯ ಸಾಲಲ್ಲ. ಇವ್ರು ಪರಶುರಾಮ ಪಂತ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ, ಅವ್ರ ಜೊತೆಲಿ ಹೆಂಗೆ ಇದ್ ಮಾಡಕ್ಕಾಗಲ್ಲ. ಸಿದ್ಧಾರ್ಥ 2-3 ಸಲ ಬಂದು ಹೋಗ್ತಾರೆ. ಇವ್ರ ಹೆಲ್ತ್ ಅವತ್ತಿನ ದಿವಸ ತುಂಬಾ ಅಪ್ಸೆಟ್ ಆಗ್ತಾ ಇರುತ್ತೆ, ಏನು ಮಾಡಕ್ಕೂ ಇದಿರಲ್ಲ. ಆಮೇಲೆ ಸಾಯಂಕಾಲದ ಆರತಿ ಆಗುತ್ತೆ, ಕೀರ್ತನೆ ನಡುವೆ ಆರತಿ ಆಗ್ತಾ ಇರುತ್ತೆ ಕೈಲಾಸ ಮಂಟಪದಲ್ಲಿ. ಆ ಟೈಮಲ್ಲಿ ಇವ್ರು ಪೂರಾ ಹೆಲ್ತ್ ಅಪ್ಸೆಟ್ ಆದಾಗ ಇವ್ರು ಹೋಗಕ್ಕೆ ಪ್ರಯತ್ನ ಪಡ್ತಾರೆ, ಆಗಿರಲ್ಲ. ಗೋವಿಂದ ಸ್ವಾಮಿಯವ್ರ ಕಳಿಸ್ಕೊಡ್ತಾರೆ. ಅವ್ರಿಗೂ ಮನಸ್ಸಿರಲ್ಲ, ಒಂದೆರಡು ಇದನ್ನ ಮುಗಿಸ್ಕೊಂಡು ಓಡ್ ಬರ್ತಾರೆ, ಏನಾಗಿದೆ ಇವಳಿಗೆ ಅಂತ. ಆವಾಗ ಇವರು ಕುಸಿದು ಬೀಳ್ದಾಗ ಅವ್ರನ್ನ ತೊಡೆ ಮೇಲೆ ಹಾಕೊಂಡಾಗ ಸಿದ್ಧಾರೂಢರು ಪರಶುರಾಮ ಪಂತ್ರನ ಕರೆದು, ಬಾಪ ಸಂತಿಗೆ ಆರಾಮಿಲ್ಲ, ಹೋಗೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಇಲ್ಲಿ ಬಂದು ಅವ್ರ ತೊಡೆಯಿಂದ ಇವ್ರ ತೊಡೆ ಮೇಲೆ ಹಾಕೊಂಡು, ಆಮೇಲೆ ಆ ತುಳಸಿ ಇದಳದ ನೀರ್ ಹಾಕಿದಾಗ ಕಣ್ಬಿಟ್ಟು ಒಂದ್ಸಲ ನೋಡಿ ಕೈ ಜೋಡಿಸಿ ಅಪ್ಪನ್ಗೆ ಸ್ತೋತ್ರ ಹೇಳಿ ಅವನ ಅಪ್ಪನ ತೊಡೆ ಮೇಲೆ ಹೋಗ್ತಾರೆ. ಸದ್ಗುರುನಾಥರು ಸಿದ್ಧಾರೂಢರು ಆಗ ಎಲ್ಲರಿಗೂ ಸಮಾಧಾನ ಪಡಿಸಿ, ಇದು ಪುಣ್ಯಮಯ ಶರೀರ, ಪುಣ್ಯಾತ್ಮ ಗೋವಿಂದ ಸ್ವಾಮಿಯನ್ನ ಕುರಿತು ಹೇಳ್ತಾರೆ, ನೀನೂ ಕೂಡ ಇಷ್ಟು ಸಾಧನೆ ಮಾಡಿಲ್ಲ, ನೀನು ಬೇಕಾದಷ್ಟು ಕೀರ್ತನೆ, ಸಂಸ್ಕೃತ ಪಾಠಶಾಲೆ, ದೇವರನ್ನ ಅರ್ಚನೆ ಪೂಜನೆ ಮಾಡಿರಬಹುದು, ಆದ್ರೆ ಸಾಧನೆಯಲ್ಲಿ ಈಕೆ ನಿನಗಿಂತಲೂ ಬಹಳ ದೂರ ಮುಂದೆ ಹೋಗಿದ್ದಾಳೆ. ಈ ಪುಣ್ಯ ಶರೀರವನ್ನ ನಾವು ಹೀಗೆ ಕೈಯಿಂದ ತೆಗೆದುಕೊಂಡು ಹೋಗಿ ಹಿತ್ತಲಿನಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡಿಕೊಂಡು ಕೈಯಿಂದ ಆ ಶರೀರವನ್ನ ತೆಗೆದುಕೊಂಡು ಹೋಗಿ ಕಬೀರದಾಸರ ಗದ್ದಿಗೆ, ಅದು ಕಬೀರದಾಸರ ಸಮಾಧಿ ಇಂದಿನಂತೆ ಅಂದು ಇರ್ಲಿಲ್ಲ, ಮಣ್ಣಿನ ಒಂದು ಡಬ್ರಿ ತರ ಇತ್ತು, ಅದರ ಮೇಲೆ ಸುತ್ತಲೂ ಕೂಡ ಮಣ್ಣುಗಳೇ ಇದ್ದವು. ಅದರ ಮೇಲೆ ಕಟ್ಟಿಗೆಗಳನ್ನು ಹೇರಿ ವ್ಯವಸ್ಥಿತವಾಗಿ ಮಾಡಿ ಅದರ ಮೇಲೆ ಶರೀರವನ್ನಿಟ್ಟು ವಿಧಿ ವಿಧಾನದ ಪ್ರಕಾರ ಸಿದ್ಧಾರೂಢರು ಸ್ವತಃ ನಿಂತು ಆ ಶರೀರಕ್ಕೆ ಅಗ್ನಿ ಸಂಸ್ಕಾರ ಮಾಡುತ್ತಾರೆ. ಸಿದ್ಧಾರೂಢರು ತಮ್ಮ ಸ್ವಂತ ತಾಯಿಗೆ ಇನ್ನು ಮಟನು ಅಗ್ನಿ ಸ್ಪರ್ಶ ಮಾಡಿಲ್ಲ ಅಥವಾ ಇದಕ್ಕೆ ಹೋಗಿಲ್ಲ, ಆದ್ರೆ ನಿಮ್ಮ ಇವ್ರಿಗೆ ಮಾತ್ರ ಸ್ಪರ್ಶ ಮಾಡಿಲ್ಲ. ಹೌದು, ಅದು ಒಂದೇ ಒಬ್ಬರಿಗೆ ಕಬೀರದ ಗಂಡು ಮಕ್ಕಳಲ್ಲಿ ಕಬೀರದಾಸರಿಗೆ, ಹೆಣ್ಣು ಮಕ್ಕಳಲ್ಲಿ ನಮ್ಮ ಮುತ್ತಜ್ಜಿ ಅವರಿಗೆ ಸಿದ್ಧಾರೂಢರ ಕೈಯಿಂದ ಅಗ್ನಿ ಸ್ಪರ್ಶವನ್ನುಗೊಂಡು ಕೊನೆಯಲ್ಲಿ ಅವರ ತೊಡೆಯ ಮೇಲೆ ತಮ್ಮ ಅಂತ್ಯವನ್ನು ಕಂಡ ಸಂತ ರಾಧಾಬಾಯಿಯವರು, ಇವರು ಸಂತ ಗೋವಿಂದ ಸ್ವಾಮಿಗಳು ಮೊದಲ ಬಾರಿಗೆ ಸಿದ್ಧಾರೂಢರ ಬಳಿಗೆ ಬಂದು ತದನಂತರ ಅಲ್ಲಿ ನೆಲೆಸಿದ ನಂತರ ಸದ್ಗುರುವಿನೊಂದಿಗೆ ತೆಗೆದುಕೊಂಡ ಮೊದಲ ಚಿತ್ರ ಇದು ಸಂತ ಗೋವಿಂದ ಸ್ವಾಮಿಗಳು. ಇಲ್ಲಿ ಆವಾಗ ನಾವು ನೋಡ್ದಂಗೂ ಇಲ್ಲ. ಇನ್ನೊಂದು ಫೋಟೋ ಇದೆ ನೋಡಿ, ಅದ್ರಲ್ಲಿ ಗದ್ಗೆ ಮೇಲೆಲ್ಲ ನಾವು ನಿಂತಿದ್ದೀವಿ, ನಾನೂ ನಿಂತಿದ್ದೀನಿ, ನಮ್ಮ ಅಜ್ಜಿ ವೇಷ ಎಲ್ಲ ಹಾಕೊಳ್ತಾರೆ. ರಾಮನವಮಿ ಉತ್ಸವ ಮಾಡ್ಬೇಕಾದ್ರೆ ಅಲಂಕಾರ ಎಲ್ಲ ಮಾಡ್ಕೊಳ್ಳೋರು, ರಾಧಾ ಕೃಷ್ಣ ಅದು ಇದು ಎಲ್ಲ, ಆ ಫೋಟೋನು ಇದೆ, ನೀವು ನೋಡಿದ್ರು ಇಲ್ವೋ ಗೊತ್ತಿಲ್ಲ. ಹಾ, ನಮ್ಗುಗಳಿಗೂ ಹಾಕೋರು, ರಾಧಾ ಕೃಷ್ಣ ಎಲ್ಲ ಹಾಕೊಳ್ಳೋರು. ನಾನು ಒಂದ್ರಲ್ಲಿ ನಿಂತಿದ್ದೀನಿ, ಅಲ್ಲಿ ಕಮಲಕ್ಕನ ಬಾಜುಕ್ ನಿಂತಿದ್ದೀನಿ ಪಕ್ಕದಲ್ಲಿ,
ಜಡೆ ಹಿಂಗ್ ಹಾಕೊಂಡು ಕಬೀರ್ ದಾಸರ ಗದ್ಗೆ ಮೇಲೆಲ್ಲ ನಿಂತಿದೀವಿ ನಾವು ಹುಡುಗರೆಲ್ಲಾರು. ಮುಂದ್ಗಡೆ ಇವ್ರು ದೊಡ್ಡ ದೊಡ್ಡವ್ರು ಇದಾರೆ, ನಾವು ಚಿಕ್ಕ ಚಿಕ್ಕವ್ರು ಕಾಣಿಸಲ್ಲ ಅಂತ ಗದ್ಗೆ ಮೇಲೆ ನಿಂತಿದ್ವಿ. ಅವಾಗ ಬರೀ ಕಲ್ಲಿನ ಕಟ್ಟಡ ಇತ್ತದು. ಈಗ ಇನ್ನೂ ಚೇಂಜ್ ಆಯ್ತು. ಅದಕ್ಕಿಂತ ಮೊದ್ಲು ಇನ್ನೂ ಚೇಂಜ್ ಇತ್ತು. ನಮ್ಮ ಅಜ್ಜಿ ಇಲ್ಲಿದಾರಲ್ಲ, ಇವ್ರು ಪ್ರತಿ ರಾಮನವಮಿಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿ ನಮ್ಗೆ ಆವಾಗ್ಲೇ ಗೊತ್ತಾಗಿದ್ದು, ಯಾಕಜ್ಜಿ ಇಲ್ಲಿಗೆ ಬರ್ತೀಯ ನೀನ್, ಇಲ್ಲಿ ಏನಕ್ಕೆ ನಮಸ್ಕಾರ ಮಾಡ್ಬೇಕು ಕಬೀರ್ ದಾಸರ ಗದ್ಗೆಗೆ ಅಂದಾಗ, ಕಬೀರ್ ದಾಸರ ಗದ್ಗೆ ಅಷ್ಟೇ ಇಲ್ಲ, ನಮ್ಮಮ್ಮಂಗೆ ಇಲ್ಲಿ ಅಗ್ನಿ ಸಂಸ್ಕಾರ ಸಿದ್ಧಾರೂಢರು ಮಾಡಿದ್ದು, ಅವರು ಈ ನಿನ್ನ ಪದ್ಧತಿನ ಕೊನೆವರೆಗೂ ನಡ್ಸ್ಕೊಂಡು ಹೋಗು ಅಂತ ಹೇಳಿದ್ರು. ನಮಗ್ ರಾಧಾಕೃಷ್ಣನ್ ವೇಷ ಹಾಕ್ತಿದ್ರು ಅವ್ರು ಚಿಕ್ಕವರಿದ್ದಾಗ. ಇದಾರಲ್ಲ ನಮ್ಮ ಅಪ್ಪನ ಅಮ್ಮ ಇಲ್ಲಿ ತೋರ್ಸಿದ್ನಲ್ಲ, 6 ವರ್ಷಕ್ಕೆ ಅವ್ರ ಮನೆಯವ್ರು ತೀರ್ಕೊಂಡ್ರು. ಇವ್ರಿಗೆ ಅವ್ರಮ್ಮ ಅವರು ಇವ್ರು ಚಿಕ್ಕವ್ರಿರ್ಬೇಕಾದ್ರೆ ಅವರು ಇವ್ರಿಗೆ ಬಣ್ಣದ ವೇಷ ಎಲ್ಲ ಹಾಕಿ ಕೃಷ್ಣ ರಾಧಾ ರುಕ್ಮಿಣಿ ಏನೇನೋ ಮಾಡಿ ರಾಮನವಮಿ ದಿವಸ ಸಿದ್ಧಾರೂಢರ ತೂಗುತ್ತೀವಲ್ಲ ತೊಟ್ಲಿಗೆ ಹಾಕಿ ಅವತ್ತು ಏನೇನೋ ಅಲಂಕಾರ ಮಾಡಿ ಡ್ಯಾನ್ಸ್ ಮಾಡಿಸೋರು. ಇವ್ರು ಚಿಕ್ಕ ಮಕ್ಕಳಿದ್ದಾಗ. ಇವ್ರ ಅಣ್ಣ ಒಬ್ರಿದ್ರು, ಅಂದ್ರೆ ಆ ಫೋಟೋ ಹರಿದಿದೆ ಒಂದು ಕೃಷ್ಣಪ್ಪ ಅಂತ. ಇವ್ರಿಬ್ರಿಗೂ ಕೂಡ ಏನೇನೋ ಡ್ರೆಸ್ ಮಾಡಿ ಅಲ್ಲಿ ಡ್ಯಾನ್ಸ್ ಮಾಡ್ಸೋರು. ಮಕ್ಕಳು ಇವ್ರಿದ್ರು ಅವಾಗ. ಅದನ್ನ ನಮ್ಮ ಅಜ್ಜಿ ಕೊನೆವರೆಗೂ ಮಾಡ್ಕೊಂಡು ಹೋದ್ರು. ಅದ್ರದ್ದು ಫೋಟೋ. ಅವಾಗ ನಾವು ಇವ್ರು ಚಿಕ್ಕವರಿದ್ದಾಗ ನಾವು ಹುಟ್ಟೇ ಇರ್ಲಿಲ್ಲ, ನಮ್ಮ ಅಪ್ಪನೇ ಹುಟ್ಟಿರ್ಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದನ್ನ ಅವ್ರು ಕೊನೆವರೆಗೂ ನಡ್ಸ್ಕೊಂಡು ಹೋದ್ರು. ಅವ್ರು ನಡ್ಸ್ಕೊಂಡು ಹೋದಾಗ ನಾವು ಚಿಕ್ಕವರು ನಮಗೆ ಡ್ರೆಸ್ ಹಾಕೋರು. ಆವಾಗ ಅಲ್ಲಿ ಹೋಗಿ ನಮಸ್ಕಾರ ಮಾಡೋರು. ಅದ್ರದ್ದೇ ಫೋಟೋ. ಅದಕ್ಕೆ ಕಬೀರ್ ದಾಸರ ಗದ್ಗೆ ಇರೋದು ಹಿಂದೆ. ರಾಚಯ್ಯನ್ಗೆ ಇದು ಬರ್ತಾರೆ. ರಾಚಯ್ಯ ಅನ್ನೋರು ಅಡ್ಗೆ ಮಾಡ್ತಿದ್ರು ಸಿದ್ಧಾರೂಢರ ಕಾಲದಲ್ಲಿ. ಅವ್ರು ಅಡ್ಗೆ ಮಾಡ್ಬೇಕಾದ್ರೆ ಅವ್ರು ಸೀದಾ ಸಿದ್ಧಾರೂಢರಿಗೆ ಕೇಳ್ತಾರೆ, ಅಪ್ಪ ನಾನ್ ಹಗಲು ರಾತ್ರಿ ನೀನು ಬರೋ ಭಕ್ತರಿಗೆಲ್ಲ ನಿದ್ದೆನೂ ಮಾಡ್ದಿರ ಊಟ ಮಾಡಿ ಬಡಿಸ್ತೀನಿ, ನೀನ್ ಒಂದ್ ದಿವ್ಸ ರಾಚಾ ಬಾರೋ ಅಂತ ನನ್ನನ್ನು ಕರಿಯಲ್ಲ. ಕಬೀರ ನೋಡಿದ್ರೆ ಮೈ ತುಂಬಾ ಸೆಂಟು ಪಂಟು ಎಲ್ಲಾ ಬೂದಿ ಬೆಳ್ಕೊಂಡು ಬಣ್ಣದ ಬಟ್ಟೆ ಹಾಕೊಂಡು ತಿರುಗುತ್ತಾ ಇರ್ತಾನೆ. ಕಬೀರ ಅಂತ ಮಾತೆತ್ತಿದ್ರೆ ಕರಿತೀಯಲ್ಲಪ್ಪ, ನಾನ್ ಏನ್ ಮಾಡಿದೀನಿ, ಅವ್ನು ನನಗಿಂತ ಹೆಚ್ಚಾದ್ನಾ ಅಂತ. ಆವಾಗ ತಾಳಪ್ಪ ನಿನ್ ಹೇಳ್ತೀನಿ ಅಂತ ಹೇಳಿ ಇದು ಮಾಡ್ತಾರೆ. ಆವಾಗ ಕಬೀರ್ ದಾಸರು ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡ್ಬೇಕ್ರೆ ಕಬೀರ ಬಾರೋ ಇಲ್ಲಿ ಅಂತಾರೆ. ಇವರೆಲ್ಲ ಮುಂದೆ ಕೂತಿರ್ತಾರೆ. ಅಡಿಗೆ ಮನೆ ಒಳಗೆ ಈ ವಿಷಯ ನಡೆದಿದ್ದು. ಅವ್ರು ಹೇಗಿರ್ತಾರೋ ಹಂಗೆ ಓಡ್ಕೊಂಡ್ಬಿಡ್ತಾರೆ. ಬಟ್ಟೆನೂ ಇರಲ್ಲ ಮೈ ಮೇಲೆ. ಅಪ್ಪ ಕರ್ದಿಯಲ್ಲೋ, ಏನ್ ಕರ್ದೆ ಅಂತ. ಆಮೇಲೆ ಹೆಗಲ ಮೇಲೆ ಹಾಕಿದ್ ಬಟ್ಟೆದ ಏನು ಹಿಂಗ್ ಬಂದಿದ್ಯಾ ನೀನು, ಇದನ್ನ ಹಾಕೊಂಡು ಇದ್ ಮಾಡ್ಕೋ ಅಂತ. ಆಮೇಲೆ ಅದನ್ನ ಸುತ್ಕೊಂಡು ಏನ್ ಕರ್ದೆ ಅಂತ, ಹೋಗು ಸ್ನಾನ ಮಾಡ್ಕೊಂಡ್ ಬಾ ಹೋಗು. ಆವಾಗ ರಾಚ ಹೆಂಗ್ ಹೇಳ್ತಾರೆ, ರಾಚ ನಾನ್ ನಿನಗೆ ಕರೆದಿದ್ರೆ ರಾಚ ಬಾರೋ ಇಲ್ಲಿ ಅಂದ್ರೆ, ಅಪ್ಪ 1 ನಿಮಿಷ ಒಗ್ಗರಣೆ ಹಾಕ್ಬಿಡ್ತೀನಿ, ಅಪ್ಪ ತಾಳ ಒಂದ್ ಸ್ವಲ್ಪ ಈರುಳ್ಳಿ ಹಾಕ್ಬಿಡ್ತೀನಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಅಂತ ನನಗ್ ತಡಿಸ್ತಿದ್ದೆ. ಕಬೀರನು ಇದು ಇಲ್ದಂಗೆ ಹುಟ್ಟದಂಗೆ ಎದ್ದು ಬಂದ್ಬಿಟ್ಟ. ಕಬೀರ ಅಂದ್ಕೊಳ್ಳೆ ಓಡ್ ಬಂದು. ಆವಾಗ ರಾಚಯ್ಯ ನಮಸ್ಕಾರ ಮಾಡ್ತಾರೆ. ನಿಜವಾಗ್ಲೂ ಇಲ್ಲ ನನ್ ತಪ್ಪಾಯ್ತು. ಇನ್ನೂ ಒಂದ್ ಇನ್ಸಿಡೆಂಟ್ ಏನಾಗುತ್ತೆ, ಕಬೀರ್ ದಾಸರ ಮೇಲೆ ತುಂಬಾ ಜನಗಳು ಕಾಡಿದ್ದಾರೆ ಬಿಡ್ರಿ. ಇನ್ನೊಂದ್ಸಲ ಏನಂದ್ರೆ, ನಿನ್ ಕಬೀರನೇ ಎಲ್ಲಾರು ಉಸ್ತುವಾರಿ ನೋಡ್ಕೊಳ್ತಾನೆ, ಮೊದ್ಲು ಅವ್ನ ಮಠದಿಂದ ಆಚೆ ಕಳಿಸು ಅಂತಾರೆ. ಇದೇ ಸ್ಪೆಷಲಿ ಗುಂಪುಗಳಲ್ಲಿ ಸೇರ್ಕೊಂಡಿದ್ದು. ಆವಾಗ ಯಾಕೆ ಅವ್ನಿಗೆ ಇದನ್ ಮಾಡ್ತೀರಾ, ನೀನ್ ನೋಡಿದ್ರೆ ಲಂಗೋಟಿ ಹಾಕೊಂತೀರಿ, ಅವ್ನು ನೋಡಿದ್ರೆ ದೊಡ್ಡ ದೊಡ್ಡ ಪೀತಾಂಬ್ರ ಹಾಕೋತಾನೆ. ಅವಾಗ ಹೇಳ್ತಾರಪ್ಪ, ಯೋಗಿ ತಂದಿದ್ ಯೋಗಿಗೆ, ಭೋಗಿ ತಂದಿದ್ ಭೋಗಿಗೆ, ಅವ್ರ ಪ್ರಾರಬ್ಧ ಅವ್ರದಕ್ಕೆ ಏನ್ ಮಾಡಕ್ಕಾಗುತ್ತೆ. ಅವ್ನ್ ತಗೊಂಬಂದಿದ್ದಾನೆ, ರಾಜ್ಕುಮಾರ ಹಾಕೊಳ್ಳಿ ಬಿಡು. ಇಲ್ಲ ಅವನನ್ನ ಮಠದಿಂದ ಕಳಿಸಿ. ಮಠ ಮಾಡಿ ಕೂತ್ಕೋತಾರೆ. ಆವಾಗ ಸಿದ್ಧಾರೂಢ ಕಬೀರನ್ ಹೇಳ್ತಾರೆ, ಕಬೀರ ನೋಡೋ ಇವರೆಲ್ಲ ಹೇಳ್ತಾ ಇದಾರೆ ಮಠ ಬಿಟ್ಟು ಹೋಗ್ಬೇಕಂತೆ, ಹೋಗೋ ನೀನು ಮಠ ಬಿಟ್ಟು. ಹುಟ್ಟು ಉಡುಗೆನಲ್ಲೇ ಕಲ್ಸಿ ಅಂತಾರೆ. ಹುಟ್ಟು ಉಡುಗೆನಲ್ಲೇ ಕಲಿಸ್ತಾರ ಅವ್ರದ್ದು. ಒಂದ್ ಸಣ್ಣ ಇದು ಲಂಗೋಟಿ ಧೋತಿ ಹಾಕೊಂಡು ಹೊತ್ತು ಬಿಡ್ತಾರೆ. ಸಿದ್ಧಾರೂಢರು ನಮಸ್ಕಾರ ಮಾಡ್ಕೊಂಡು ಕಬೀರ್ ದಾಸರು ಹೊರಟ್ರೆ ಅದೊಂದು ರಸ್ತೆ ಮುಂದೆ ಹೋಗಿರೋಲ್ಲ, ಒಂದ್ ಸ್ವಲ್ಪ ದೂರ. ಕಬೀರ್ ದಾಸರು ಯಾಕೆ ಹೋದ್ರು, ಅದು ಹಿಂಗೆ ಅಂತ ಒಬ್ರು ಶಾಲ್ ಹಾಕ್ತಾರೆ, ಒಬ್ರು ಬಂಗಾರದ ಬೆರಳುಗಳು ಹಾಕ್ತಾರೆ, ಮತ್ತೆ ಎಲ್ಲ ಇಡೋರಿಯ ತುಂಬಿಕೊಡುತ್ತೆ. ಇನ್ನೊಂದಷ್ಟು ಬೇರೆ ಇದರ ಭಕ್ತಿಗಳೆಲ್ಲ ಇರ್ತಾರಲ್ಲ, ನಮ್ಮ ಸಿದ್ಧಾವಧೂತರು, ಅಚಂಚ ಸಿದ್ದಯ್ಯ, ದೇವಟೆ, ಮತ್ತೆ ನಮ್ಮ ಗದ್ಗೆವ್ವ, ನಮ್ಮ ಅಜ್ಜಿ, ಇವ್ರುಗಳೆಲ್ಲಾರು ಕೂಡ ಅವಾಗ ಅಲ್ಲಿದ್ದವ್ರೆ. ಅವ್ರೆಲ್ಲಾರನ್ನು ಓಡ್ ಬಂದು, ಅಪ್ಪ ಕಬೀರ ಇಷ್ಟು ದೊಡ್ಡ ಮಠನ ಒಬ್ಬ ನಿಭಾಯಿಸ್ತಾ ಇದ್ದ ಅಂತ. ಎಲ್ರ ಕೈಯಲ್ಲೂ ಆಗಲ್ಲ ನಮ್ಮಪ್ಪ, ಮೊದ್ಲು ಕಬೀರನ್ನ ಕರಿ ಅಂತ. ಅಷ್ಟೊತ್ತಿಗೆ ಕಬೀರ್ ದಾಸರು ಹಳೆ ಹುಬ್ಬಳ್ಳಿ ದಾಟಿ ಮೇಲ್ಕ್ ಹೋಗ್ಬಿಟ್ಟಿರ್ತಾರೆ. ಸಿದ್ಧಾರೂಢರು ಅಡ್ಗೆ ಮನೇಲಿ ಕೂತಿರ್ತಾರೆ. ಇಷ್ಟೆಲ್ಲ ನಡೆದಿರೋದು ಅಡ್ಗೆ ಮನೆ ಒಳಗೆ.
ಏ ಕಬೀರ ಬಾ, ಬಾರು, ಎಲ್ರು ಬಾ ಅಂತ ಇದ್ದಾರೆ. ಬಂದೆ ಅಪ್ಪ, ಎಲ್ಲಿ ಅಲ್ಲಿಂದ ಹಾಗೆ ಕೈ ಜೋಡಿಸ್ಕೊಂಡ್ ಬರ್ತಾರೆ. ಬರೋ ಅಷ್ಟರಲ್ಲಿ ಮೈ ತುಂಬಾ ಎಲ್ಲ ಇದಿರುತ್ತೆ, ಜರ್ತಾರಿ, ಶಾಲು, ಬಂಗಾರದ ಚೈನು ಎಲ್ಲ. ಇವರುಗಳು ಮತ್ತೆ ಯಾವನ್ ತಲೆ ಹೊಡೆದ್ನೋ ಯಾವನ್ ಅಂಗಡಿ ಹೊಡೆದ್ನೋ ಎಲ್ಲ ಹಾಕೊಂಡ್ಬಂದಿದ್ದಾನೆ ಅಂತ ಇವರು ಇದನ್ ಮಾಡ್ತಾರೆ. ಕಬೀರ್ ದಾಸರಿಗೆ ಒಂದು ಸೆನ್ಸಿಟಿವ್ನೆಸ್ಗೆ ಹೇಳಿದ್ದು ಎಷ್ಟು ಶಾರ್ಪ್ ಇರ್ತಾರೆ ಅಂತ. ಆಮೇಲೆ ಇನ್ನೊಂದು ಒಂದು ಇವತ್ತಿನ ದಿವಸ ಅಲ್ಲೊಂದು ಬಿಲ್ಪತ್ರೆ ಮರ ಇದೆ ನೋಡ್ರಿ, ಅದ್ರ ಮೇಲೆ ಒಂದು ಇದ್ರದ್ದು ಎಕ್ಕದ ಗಿಡ ಬೇರೆ ಬೆಳೆದಿದೆ. ಆ ಬಿಲ್ಪತ್ರೆ ಮರ ಸಿದ್ಧಾರೂಢರು ಹಾಕಿದ್ದದು. ಆ ಮರದ ಹತ್ರ ಒಂದು ನಾಯಿ ಸತ್ತು ಬಿದ್ದಿರುತ್ತೆ. ಅದು 3 ದಿವಸ ಆದ್ರೂ ಯಾರು ತಿರುಗಿ ನೋಡಿರಲ್ಲ, ವಾಸನೆ ಹೊಡಿತಾ ಇರುತ್ತೆ. ಅವಾಗ ಈ ಅಡಿಗೆ ಮನೆ ಇಷ್ಟು ದೊಡ್ಡದಿರಲ್ಲ, ಸಣ್ಣದಿರುತ್ತೆ ಅದು. ಆಮೇಲೆ ಆ ಹಿಂದೆ ಒಂದು ಫೋಟೋ ಇದೆ ನೋಡ್ರಿ, ಅದು ಇದ್ರ ಪ್ರಕಾರ ಸಣ್ಣಗಿದ್ದಾಗ ಅಲ್ಲಿ ಆ ನಾಯಿ ಸತ್ತು ಬಿದ್ದಿರೋದು ಯಾರನ್ನೂ ಕೇರ್ ಮಾಡದೇ ಇದ್ದಾಗ ಸಿದ್ಧಾರೂಢರು ಕಬೀರ್ ದಾಸನ್ಗೆ ಹೇಳ್ತಾರೆ, ಏ ಕಬೀರ ನೋಡು, ಇದು ವಾಸನೆ ನಾರಕತ್ತಿದೆ 3-4 ದಿವಸದಿಂದ, ಒಂದ್ ಗಳಿಗೆ ಒಳಗೆ ನೀನು ಇದನ್ನ ತಗೊಂಡ್ ಹೋಗಿ ಹಿಂದ್ಗಡೆ ಎಲ್ಲ ಮಾವಿನ ತೋಪು, ಅದರಿಂದ ಕಾಡಲ್ಲಿ ಬಿಸಾಡಿ ಬರ್ಬೇಕು ಅಂತ ಹೇಳ್ತಾರೆ. 1 ನಿಮಿಷ ಆಯ್ತಪ್ಪ, ನೀನ್ ಇದ್ರೆ ಆಗತ್ತೆ ಅಂದಿದ್ದೆ. ಸಿದ್ಧಾರೂಢರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ಅಲ್ಲೇನೆ ನಾಯಿ ಎದ್ದೇಳುತ್ತೆ. ಎಲ್ಲಿ ಬಿಲ್ಪತ್ರೆ ಗಿಡದಿಂದ ಎದ್ದಿದ್ದೆ ಒಂದೇ ಉಸಿರು ಓಡುತ್ತೆ ಮಾವಿನ ಮರ ಗದ್ದೆ ದಾಟ್ ಹೋಗಿ ಆ ಕಾಡಲ್ಲಿ ಹೋಗಿ ಬಿದ್ದೋಗುತ್ತೆ. ಅದು ಪರಕಾಯ ಪ್ರವೇಶ. ಇವೆಲ್ಲಾ ಘಟನೆಗಳು ಕಬೀರ್ ದಾಸರಲ್ಲಿ ಬರುತ್ತೆ. ಫಸ್ಟ್ ಚಾಪ್ಟರ್ 2nd ವಾಲ್ಯೂಮ್ ನಲ್ಲಿ ಕಬೀರ್ ದಾಸರದ ಇದೆ ನಮ್ಗೆ. ಇವೆಲ್ಲ ಸುಮಾರು ಘಟನೆಗಳು. ಯಾಕಂದ್ರೆ ನಮ್ಮ ಅಜ್ಜಿ ಅಲ್ಲಿದ್ರು, ಅವ್ರು ಕೇಳಿದ ಅದೇ ಎರಡನೇದು ಇನ್ನೊಬ್ರು ಫೋಟೋ ನೋಡ್ತಿದ್ರು. ಅವರು ಈ ಮೊದಲನೇ ಅಜ್ಜಿ ಸ್ವಲ್ಪ ದಿವಸ ಇದ್ರು, ಆಮೇಲೆ ಬೆಂಗಳೂರು ಕಳ್ಸ್ಕೊಟ್ರು. ಬಂದು ಹೋಗಿ ಮಾಡ್ತಿದ್ರು. ಬಟ್ ಇವ್ರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ಇವೆಲ್ಲ ಕಂಡಿರೋರು. ಅವ್ರು ಏನ್ ಹೇಳಿದ್ರು ಅವೆಲ್ಲಾನು ಬಂದಿದೆ ಅದ್ರೊಳಗೆ. ಅದು ಆವಾಗ ಏನಾಗುತ್ತೆ ಅಂತಂದ್ರೆ, ಅಪ್ಪ ನನಗೆ ವಾದ ಕೊಡು ಅಂತ ಕೇಳ್ತಾರೆ. ನನಗೆ ವಾದ ಮಾಡ್ಬೇಕು. ಆ ಪ್ರವಚನ ಮುಗಿದ ನಂತರ ಏನು ಬೇಕು ನಿನ್ಗೆ ವಾದ ಅಂದ್ರೆ, ನಿನ್ ವಾದ ಮಾಡಿದ್ರೇನೆ ನಾ ಹೇಳ್ತೀನಿ. ಏನು ನನಗ್ ಮಾತು ಕೊಟ್ಟ, ಆಯ್ತು ಕೊಟ್ಟ. ನಿನ್ನ ಮುಂದೆ ನಾನು ಹೋಗ್ಬೇಕು ಅಂತ. ಏನು ಇದು ಅಂತ ಕೇಳ್ತಾರೆ. ಇಲ್ಲಪ್ಪ, ನನಗ್ ನೀನ್ ಮಾತು ಕೊಟ್ಟಿದ್ಯಾ, ನನಗೆ ಬೇರೆ ಗೊತ್ತಿಲ್ಲ. ತಂದೆ ಮುಂದೆ ಮಗ ಹೋಗೋದೆಲ್ಲಾದ್ರೂ ಉಂಟೇನು ಕಬೀರ ಅಂದ್ರೆ ಅದು ನನಗ್ ಗೊತ್ತಿಲ್ಲ. ನೀನ್ ಮಾತು ಕೊಟ್ಟಿದ್ಯಾ ಅಂತ ನಮಸ್ಕಾರ ಮಾಡಿ ಸಂತೋಷವಾಗಿ ಕೊಂಡ್ಕೊಂಡು ಹೋಗ್ಬಿಡ್ತಾರೆ ಕಬೀರ್ ದಾಸರು. ಆವಾಗ ಅವ್ರು ಅದನ್ನ ಹೇಳ್ತಾರೆ, ನಿನ್ನ ಆಶೀರ್ವಾದದ ಹಂಚಿಳಿದು ನಾನ್ ಮೇಲ್ ಸಾರ್ಬೇಕು, ನನ್ನ ಅಂತ್ಯ ಸಂಸ್ಕಾರ ನೀನೇ ಆಗ್ಬೇಕು ನಿನ್ ಕಡೆಯಿಂದಲೇ. ಅದೇ ಕಬೀರ್ ದಾಸರದು ಅಲ್ಲಿ ಸಮಾಧಿ ಆಗಿರೋದು. ಅವ್ರ ಕಡೆ ಅವರು ತಗೊಂಡು ಹೋಗ್ಲಿಲ್ಲ. ನಿಜಾಮನ ಮಗ ಅವರು, ಅದ್ವಾನಿ ಅಜಮ್ ಅಂತ ಅವ್ರ ಹೆಸರು, ಖ್ವಾಜಾ ಅಜಮ್ ಅಮೀನ್ ಅಂತಲೂ ಕರಿತಾ ಇದ್ರು ಅವ್ರನ್ನ. ಹೌದು, ಅವರೆಲ್ಲರೂ ಬಂದಿದ್ರು. ಈ ವಿಷಯನೂ ಅವ್ರಿಗೆ ಗೊತ್ತಿತ್ತು. ಸಿದ್ಧಾರೂಢರ ಹತ್ರ ಇವ್ರು ಕೇಳಿದ್ದು, ಇವ್ರ ತಂಗಿ ಪದೇ ಬರ್ತಿದ್ರು. ಬಂದು ನಿನ್ನ ಆಸ್ತಿನೆಲ್ಲ ತಗೊಂಡು ಹೋಗು, ಅದನ್ನಾದ್ರೂ ಮಾಡು, ಎಲ್ಲ ಹಾಳು ಬಿದ್ದಿದೆ ಅಂದಾಗ ಸಿದ್ಧಾರೂಢರು ಕೇಳ್ತಾರೆ ಕಬೀರ್ ದಾಸರು, ಇಷ್ಟೆಲ್ಲ ಆಸ್ತಿ ಇದೆಯಂತೆ, ತಗೊಂಡ್ಬಂದು ಮಠಕ್ಕೆ ಹಾಕ್ಲೇನಪ್ಪ ಅಂತ. ಏ ಕಬೀರ, ಎಲ್ಲ ಬರೋಕಿನ್ನ ಮೊದ್ಲು ವಾಂತಿ ಮಾಡಿ ಬಂದಿದ್ಯಾ, ತಿರ್ಗಾ ವಾಂತಿ ನೆಕ್ಬೇಕೇನೋ ನೀನು ಅಂತಾರೆ. ಮುಗೀತು, ಮತ್ತೆ ತಿರ್ಗಿ ನೋಡಲ್ಲ ಆ ಕಡೆಗೆ. ಆಮೇಲೆ ಇನ್ನೊಂದು ಅವ್ರಿಗೆ ಲಾಸ್ಟ್ ಇದ್ರಲ್ಲಿ ಸೋಡಿಯಂ ಪ್ರಾಬ್ಲಮ್ ಏನೋ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ. ಆವಾಗ ಹಕೀಮ್ರ ಕಳಿಸ್ಕೊಡ್ತಾರೆ ಅವರು, ಎಲ್ಲಿ ಅದ್ವಾನಿಯಿಂದ ಅವ್ರನ್ನ ಕಳಿಸ್ಕೊಟ್ಟು ಅವ್ರನ್ನ ಟ್ರೀಟ್ಮೆಂಟ್ ಕೊಡು ಅಂತ. ಆ ಮನುಷ್ಯ ಬರ್ತಾನೆ, ಎಲ್ಲ ನೋಡ್ತಾನೆ. ಸಮುದ್ರದ ತೀರದಲ್ಲಿ ಇದು ಬಹಳ ಬೇಗ ಗುಣ ಆಗತ್ತೆ, ನೀವು ಬನ್ನಿ ಅಲ್ಲಿ ಹೋಗೋಣ ಅಂತ. ಅಯ್ಯೋ, ನಾನ್ ಸಿದ್ಧಾರೂಢ ಇದನ್ನ ಬಿಟ್ಟು ಬರಲ್ಲ, ಗುರುಗಳಿಗೆ ನಾನೇ ಕೇಳ್ತೀನಿ ಅಂತ. ನೀನ್ ಕೇಳೋದಿಲ್ಲ, ಯಾರು ಕೇಳಿದ್ರು ಒಳ್ಳೇದಾಗ್ಲಿ ಅಂತ ಅವರು ಹಾರೈಸಿ ಕಳಿಸ್ಕೊಡ್ತಾರೆ. ಅವ್ರು ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ನಾನು ಗುರು ಸನ್ನಿಧಾನ ಬಿಟ್ಟು ಬರೋದಿಲ್ಲ. ಯಾಕಂದ್ರೆ ಯಾವತ್ತಿದ್ರೂ ಈ ಶರೀರ ಬಿದ್ದು ಹೋಗೋದೆ. ಇವಾಗ ಹೋಗಿ ಅಲ್ಲಿ ಸುಧಾರಿಸ್ಕೊಂಡ್ ಬಂದ್ರೂ ಒಂದಿನ ಬೀಳುತ್ತೆ, ನಾನು ಹೋಗದೆ ಇದ್ರೂ ಬೀಳುತ್ತೆ. ಗುರು ಸನ್ನಿಧಾನದಲ್ಲೇ ಹೋಗ್ಲಿ ಬಿಡು, ಅದನ್ನ ನಾನು ಅಲ್ಲ್ಯಾಕೆ ತಗೊಂಡು ಹೋಗ್ಬೇಕು ಅಂತ ಹಕೀಮ್ರಿಗೆ ವಾಪಸ್ ಕಳಿಸ್ಕೊಡ್ತಾರೆ. ಇವೆಲ್ಲ ಘಟನೆಗಳು. ಅವ್ರ ತಂಗಿ ಪದೇ ಬರ್ತಿರ್ತಾರೆ, ಅವ್ರಿಗೂ ಹೇಳಿರ್ತಾರೆ, ನನ್ನ ಸದ್ಗುರು ಸನ್ನಿಧಾನದಲ್ಲಿ ನಂದಾಗಬೇಕು, ಅವನ ಪಾದ ಧೂಳಿಯಿಂದ ಆಗ್ಬೇಕು, ಅವನ ಕಡೆಯಿಂದ ನನ್ನ ಅಂತ್ಯ ಆಗ್ಬೇಕು ಅಂತ. ಹಂಗಾಗಿ ಅವರೆಲ್ಲ ಬಂದ್ರು ಕೂಡ ಯಾರೂ ಇದ್ ಮಾಡಲ್ಲ. ಆವಾಗ್ಲೇ ತುಂಬಾ ಜನ ಗೊತ್ತಾಗಿದ್ದು ಇವ್ರು ಮುಸಲ್ಮಾನರು ಅಂತ. ಅಲ್ಲಿವರೆಗೂ ಇವ್ರು ಮುಸ್ಲಿಮ್ಸ್ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕೆಂದ್ರೆ ಬ್ರಹ್ಮಸೂತ್ರ ಭಾಷೆ ಹೇಳ್ತಿರ್ತಾರೆ, ಸಂಸ್ಕೃತ ಹೇಳ್ತಿರ್ತಾರೆ, ಪ್ರವಚನ ಹೇಳ್ತಿರ್ತಾರೆ, ಹಿಂದೂಗಳ ಸಂಪೂರ್ಣ ಇದಿರುತ್ತೆ, ಜಪ ಮಾಡ್ತಿರ್ತಾರೆ.
ಪ್ರತಿ ಒಂದೊಂದು ಇರುತ್ತೆ. ಇವ್ರು ಮುಸ್ಲಿಮ್ಸ್ ಅಂತ ಒಬ್ರಿಗೂ ಗೊತ್ತಿರಲ್ಲ. ಕೊನೆಗೆ ಯಾವಾಗ ಇವ್ರ ಕಡೆಯಿಂದ ಜನ ಬರ್ತಾರೆ ಆವಾಗ ಒಬ್ಬೊಬ್ರಿಗೆ ಗೊತ್ತಾಗ್ತು, ಇವ್ರು ಮಹಮ್ಮದನ್ನು ಇಲ್ಲಿವರೆಗೂ ಹಿಂದೂ ತಿಳ್ಕೊಂಡಿದ್ವಿ ಅಂತ. ಅವ್ರದ್ದು ಒಂಚೂರು ಗೊತ್ತಾಗಿರಲ್ಲ. ಪರಕಾಯ ಪ್ರವೇಶದ್ದು ಸಮಸ್ತ ಇದು ಕಬೀರದಾಸರಲ್ಲಿರುತ್ತೆ. ಅವ್ರು ಮೈಸೂರು ಮಹಾರಾಜರಿಂದ ಇದನ್ನ ತಂದಿರ್ತಾರೆ, ದೊಡ್ಡ ಒಂದು ಶಾಲು, ಇದು ಉಡುಗೊರೆ ಎಲ್ಲ. ಆ ಕಾನ್ಫರೆನ್ಸ್ ನಡೆದಾಗ ಸಿದ್ಧಾರ್ಢರನ್ನ ಕಳಿಸ್ಕೊಡ್ತಾರೆ. ಯಾರು ಇಲ್ಲಿ ಇನ್ವಿಟೇಷನ್ ಬಂದಾಗ ಮೈಸೂರು ಮಹಾರಾಜರು ಡಿವೋಟಿ ಇರ್ತಾರೆ. ಇವ್ರನ್ನ ಕೇಳಿದಾಗ ಸಿದ್ಧಾರ್ಢರಿಗೆ ಇನ್ವಿಟೇಷನ್ ಬಂದಾಗ ಕಬೀರನ್ ಕಳಿಸು ಅಂತಾರೆ. ಕಬೀರದಾಸರು ಅಲ್ಲಿ ಹೋಗಿ ಅವ್ರ ಗಾಯನದಲ್ಲಿ ಎಷ್ಟು ಚೆನ್ನಾಗಿ ಇದನ್ನ ಮಾಡ್ಕೊಂಡು ಅಲ್ಲಿಂದ ಅವಾರ್ಡ್ಗಳು, ಬೆಳ್ಳಿ, ಬಂಗಾರ ಪ್ರತಿಯೊಂದು ತಂದು ಅಪ್ಪನ ಪಾದಕ್ಕಿಟ್ಟು ನಮಸ್ಕಾರ ಮಾಡಿರ್ತಾರೆ. ಅವರು ಪ್ರತಿಯೊಂದಲ್ಲೂ ನಿಷ್ಠಾತ್ಮರಿರ್ತಾರೆ ಬಿಟ್ರೆ. ಕಬೀರದಾಸರದು ಬಹಳ ಗ್ರೇಟ್ ಇದು.